ಹೈಯರ್ ಪ್ರೈಮರಿ ಸ್ಕೂಲ್ ಅಂದರೆ GPT ಹುದ್ದೆಗೆ 2022ರಲ್ಲಿ ನಡೆದಿರುವಂತಹ ಪತ್ರಿಕೆ ಸಂಕೇತ 2Dಗೆ ಸಂಬಂಧಪಟ್ಟಂತೆ ಪತ್ರಿಕೆ 2ರಲ್ಲಿ ಬರುವಂತಹ ಸಮಾಜದ ಪಾಠಗಳು ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಇದು ಅಂತಿಮ ಕೀ ಉತ್ತರಗಳ ಪ್ರಕಟಣೆಗೊಂಡ ನಂತರ ಅದರ ಆಧಾರದ ಮೇಲೆ ಕೀ ಆನ್ಸರ್ಸ್ಗಳ ಆಧಾರದ ಮೇಲೆ ಈ ವಿಡಿಯೋವನ್ನು ಮಾಡ್ತಿರುವಂಥದ್ದು. ಸಮಾಜ ಪಾಠಗಳು, ದೇವಾಲಯಗಳು ಮತ್ತು ಅವುಗಳಿರುವಂಥ ಸ್ಥಳ. ದೇವಾಲಯಗಳು ಮತ್ತು ಅವುಗಳಿರುವಂಥ ಸ್ಥಳಕ್ಕೆ ಬಂದರೆ ಮಧುಕೇಶ್ವರ ದೇವಾಲಯ ಇರುವಂಥದ್ದು ಬನವಾಸಿ, ಪಾತಾಳೇಶ್ವರ ದೇವಸ್ಥಾನ ತಲಕಾಡು, ಲೋಕೇಶ್ವರ ದೇವಸ್ಥಾನ ಪಟ್ಟದಕಲ್ಲು, ಕೈಲಾಸ ದೇವಸ್ಥಾನ ಎಲ್ಲೋರ. ಆನ್ಸರ್ 3 ಆಗುವಂಥದ್ದು. ಕೆಳಗಿನ ಹೇಳಿಕೆಯನ್ನು ಓದಬೇಕು, ಅವುಗಳಿಗೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ. ಈತನು ಕೊಂಕಣ, ಗೋವಾ, ಬೆಳಗಾವಿಯನ್ನು ವಶಪಡಿಸಿಕೊಂಡಿದ್ದನು. ಈತನು ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದ್ದನು. ಈತನು ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಸಿಸಿದನು. ಈತನು ಬಿದರ್ನಲ್ಲಿ ಮದರಾಸ, ಈ ಪದ ಬಂದರೆ ಗುರುತಿಸ್ಬೋದು, ಬಿದರ್ನಲ್ಲಿ ಮದರಾಸವನ್ನು ಸ್ಥಾಪಿಸಿದವನು ಯಾರು ಅಂತಂದರೆ ಮಹಮ್ಮದ್ ಗವಾನ್. ಇಲ್ಲಿ ಬೀದರ್ನಲ್ಲಿ ಸ್ಥಾಪಿಸಿರುವಂತಹ ಮದ್ರಾಸವನ್ನು ನಾವಿಲ್ಲಿ ನೋಡ್ಬೋದು. ಕೊಟ್ಟಿರುವ ಅರಸರ ಸರಿಯಾದ ಕಾಲಾನುಕ್ರಮಣಿಕೆ ಅಂತ ಕೇಳಿದರೆ ಫಸ್ಟ್ನೇದು ಚಿಕ್ಕದೇವರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್, ಲಾಸ್ಟಿಗೆ ಜಯಚಾಮರಾಜ ಒಡೆಯರ್ ಬರುವಂಥದ್ದು. ಇಲ್ಲಿ ಕಾಲಾನುಕ್ರಮಣಿಕೆಗೆ ಸಂಬಂಧಪಟ್ಟಂತೆ ನೋಡ್ಬೋದು. ಅವರು ಆನ್ಸರ್ 1 ಆಗುವಂಥದ್ದು. ಮೋತಿಲಾಲ್ ನೆಹರು ಮತ್ತು CR ದಾಸ್ ಅವರು ಆರಂಭಿಸಿದ ರಾಜಕೀಯ ಪಕ್ಷ, ಇದು ರಿಪೀಟೆಡ್ ಕ್ವಶನ್ನು. 2025 ಟೆಟ್ ಪೇಪರ್ನಲ್ಲೂ ಕೂಡ ಇದನ್ನು ಕೇಳಿದರೆ ಸ್ವರಾಜ್ಯ ಪಕ್ಷ. ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಕಾಂಗ್ರೆಸ್ ಕರೆ ನೀಡಿತು. ಕಾರಣ, ಸ್ಟಾಟ್ಫರ್ಡ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನವನ್ನು ನೀಡುವ ಸಲಹೆ ನೀಡಿತು ಅಂತಕ್ಕಂಥದ್ದು. ಎ ಮತ್ತು ಆರ್ಗಳೆರಡೂ ಕೂಡ ಸರಿ. ಎಗೆ ಆರ್ ಸರಿಯಾದ ವಿವರಣೆ. ಆಲ್ಮೋಸ್ಟ್ ಆಲ್ ಇವು ಸರಿ ಹೊಂದಿರುವಂತಲೇ ಕೇಳ್ತಾರೆ. ಎಲ್ಲ ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ಸರಿ ಹೊಂದಿರುವಂಥದ್ದೇ ಆಲ್ಮೋಸ್ಟ್ ಆಲ್ 99% ರೈಟ್ ಆಗಿರುವಂಥದ್ದು. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡವರು ಯಾರಂದರೆ 2ನೇ ಬಾಜಿರಾವ್. ಕೊಟ್ಟಿರುವ ಹೇಳಿಕೆಯನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ. ಈಕೆಯು ತನ್ನ ಸ್ತ್ರೀ ಪುರುಷ ತುಲನಾ ಎಂಬ ಪುಸ್ತಕವನ್ನು ಬರೆದಿರುವಂತಹ ಮಹಿಳಾ ಶೋಷಣೆಯನ್ನು ವಿರೋಧಿಸಿದ್ದಾಳೆ. ಈಕೆಯು ಸತ್ಯಶೋಧಕ ಸಮಾಜದ ಸದಸ್ಯೆಯಾಗಿದ್ದಳು. ಯಾರಂದರೆ ತಾರಾಬಾಯಿ ಸಿಂಧಿ. ಕೆಳಗೆ ಕೊಟ್ಟಿರುವ ನಿಬಂಧನೆಯು ಸಂಬಂಧಿಸಿರುವುದು ತನ್ನ ಆಸ್ಥಾನದಲ್ಲಿ ಬ್ರಿಟಿಷರು ರೆಸಿಡೆಂಟನನ್ನು ರಾಜನ ಇಟ್ಟುಕೊಳ್ಳಬೇಕು ಮತ್ತು ಈತನ ಖರ್ಚನ್ನು ಆತನೇ ಭರಿಸಬೇಕು. ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ಇಟ್ಕೊಳ್ಬೇಕು, ರಾಜನು ಆ ಖರ್ಚನ್ನು ಭರಿಸಬೇಕು. ಇದು ಯಾವ ಪದ್ಧತಿ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಬರುವಂಥದ್ದು. ಇಲ್ಲಿ ಕಾಯ್ದೆಗಳನ್ನು ನೀಡಲಾಗಿದೆ, ಅವುಗಳಿಗೆ ಸರಿ ಹೊಂದಿಸಬೇಕು. 1909 ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ರಚಿಸಲಾಯಿತು. 1784 ನಿಯಂತ್ರಣ ಮಂಡಳಿ ಅಸ್ತಿತ್ವಕ್ಕೆ ಬಂದಿತು. 1773 ಬಂಗಾಳದ ಗವರ್ನರನ್ನು 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು. 1919 ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ನೇಮಕ ಮಾಡಲಾಯಿತು. ಆನ್ಸರ್ 4 ಆಗುವಂಥದ್ದು. ಕೆಳಗೆ ಕೊಟ್ಟಿರುವುದನ್ನು ಓದಬೇಕು, ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ. ಮಾನವ ಕುಲಕ್ಕೆ ಒಂದು ಜಾತಿ, ಒಂದು ಧರ್ಮ, ಒಬ್ಬನೇ ದೇವರು. ವೈಕಂ ಸತ್ಯಾಗ್ರಹವನ್ನು ಆರಂಭಿಸಲಾಯಿತು. ಇದು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ. ಇದು 7th ಸ್ಟ್ಯಾಂಡರ್ಡಲ್ಲಿ ಬರುವಂಥದ್ದು.
ಕೊಟ್ಟಿರುವಂಥ ಭಾರತ ನಕ್ಷೆಯಲ್ಲಿ ಗುರುತಿಸಿರುವಂಥ ಸ್ಥಳ ಏನಿದೆ ಅದಕ್ಕೆ ಸರಿಯಾದುದನ್ನು ಆಯ್ಕೆ ಮಾಡಿ. ನೋಡಿ, ಈ ಪಾಯಿಂಟನ್ನು ಕೊಟ್ಟಿದ್ದಾನೆ. ಆ ಪಾಯಿಂಟ್ ಬರದೆ ದಂಡಿ ಸತ್ಯಾಗ್ರಹ ಪ್ರಾರಂಭ ಮಾಡಿರುವಂಥ ಸ್ಥಳ. ಕೊಟ್ಟಿರುವಂಥ ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿಕೊಂಡು ಮೂರನೆಯ ಪದಕ್ಕೆ ಉತ್ತರವನ್ನು ನೀಡಬೇಕು. ಪೆರೆಸ್ಟ್ರೋಯಿಕಾ ಅಂದರೆ ಸೋವಿಯತ್ ರಷ್ಯಾ, ಮುನ್ನಡೆಯ ಮಹಾಜಿಗಿತ ಅಂದರೆ ಚೀನಾ. ಭಾರತ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳನ್ನು ಇಲ್ಲಿ ವಿವರಿಸಲಾಗಿದೆ 25ರಿಂದ 28. ಕೊಟ್ಟಿರುವ ಹೇಳಿಕೆಯಲ್ಲಿ ಸರಿಯಾದ ಉತ್ತರದ ಗುಂಪು ಅಂತ ಕೇಳಿದರೆ ಇಲ್ಲಿ ಆನ್ಸರ್ 2 ಆಗುತ್ತೆ. ಅಂದರೆ 1965ರಲ್ಲಿ ಯುನಿಸೆಫ್ ನೋಬೆಲ್ ಬಹುಮಾನವನ್ನು ಗಳಿಸಿದೆ. ಡಿ, IMF ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ನಲ್ಲಿದೆ. ಇವೆರಡು ಹೇಳಿಕೆಗಳು ಸರಿಯಾದ ಉತ್ತರದ ಗುಂಪು ಆಗಿರುವಂಥದ್ದು. ಭಾರತದ ರಾಷ್ಟ್ರಪತಿಯವರನ್ನು ಚುನಾಯಿಸುವವರು ಯಾರು ಅಂತ ಕೇಳಿದರೆ ಸಂಸತ್ತಿನ 2 ಸದನಗಳ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು. ಭಾರತದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಸಂಸತ್ತಿನ 2 ಸದನಗಳು. ಸಂಸತ್ತಿನ 2 ಸದನಗಳು ಲೋಕಸಭೆ, ಎಲ್ಲ ರಾಜ್ಯಗಳ ವಿಧಾನಸಭೆ. ಸಂಸತ್ತಿನ 2 ಸದನಗಳು ಕೆಳಮನೆ ಮತ್ತು ಮೇಲ್ಮನೆ. ಇವು ಸಂಸತ್ತಿನ 2 ಮನೆಗಳು ಮತ್ತು ರಾಜ್ಯ ವಿಧಾನಸಭೆ. ಸಂವಿಧಾನದ ವಿಧಿ 352ರಿಂದ 360ರವರೆಗೆ ಭಾರತ ರಾಷ್ಟ್ರಪತಿಯು ತುರ್ತು ಅಧಿಕಾರ ಮತ್ತು ಕಾರ್ಯವನ್ನು ಘೋಷಣೆ ಮಾಡಲಿಕ್ಕೆ ಇರುವಂಥದ್ದು. ಹೊಂದಿಸಿ ಬರೀರಿ ಅಂತ ಕೇಳಿದರೆ ಎಗೆ 2 ವಿಶ್ವ ಮಾನವ ಹಕ್ಕುಗಳ ಅಂಗೀಕರಣ ಆಯಿತು 1948. ಬಿಗೆ 3 ಅಮೇರಿಕದ ಸ್ವಾತಂತ್ರ್ಯ ಸಂಗ್ರಾಮ 1776. ಸಿಗೆ 5 ರಷ್ಯಾ ಕ್ರಾಂತಿ 1917. ಡಿಗೆ 4 ಫ್ರಾನ್ಸ್ ಕ್ರಾಂತಿ ಇದ್ದು 1789. ಇದ್ರಾಗ ಯಾವುದಾದ್ರೂ ಒಂದು ಗೊತ್ತಿದ್ದರೆ ಉಳಿದವನ್ನ ಹಾಕಿಬಿಡ್ಬೋದು. ಇಲ್ಲಿ ಕೆಳಗಿನವುಗಳ ಹೇಳಿಕೆಗಳನ್ನು ಓದಿ ಸರಿಯಾದನ್ನು ಗುರುತಿಸಿ ಅಂತ ಕೇಳಿದರೆ ಆನ್ಸರ್ 3 ಆಗುತ್ತೆ. ಸಲ್ಯಾನಿ ಗ್ರಾಮಸ್ಥರು 1980ರಲ್ಲಿ ಒಪ್ಪಿಕೋ ಚಳುವಳಿಯನ್ನು ಆರಂಭಿಸ್ತಾರೆ. ನರ್ಮದಾ ಬಚಾವೋ ಆಂದೋಲನವು ಸ್ಥಳೀಯ ಆದಿವಾಸಿಗಳ ಒಕ್ಕಲೆಬ್ಬಿಸುವುದರ ವಿರುದ್ಧವಾಗಿತ್ತು. ಅಂದರೆ ಅಲ್ಲಿರುವಂಥ ಆದಿವಾಸಿಗಳನ್ನು ಒಕ್ಕಲೆಬ್ಬಿಸೋದಂದ್ರೆ ಬೇರೆ ಕಡೆ ಬೆರೆಸೋಕ್ಕಾದ್ರೂ ಬೇರೆ ಕಡೆ ಕಳ್ಸೋಕೆ ನೋಡಿದ್ರು. ಡಿ, ಪ್ರೊಫೆಸರ್ MD ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪಿಸಿದರು. ಈ 3 ಕೂಡ ಸರಿಯಾಗಿರುವಂಥದ್ದು. ಕೊಟ್ಟಿರುವ ಹೇಳಿಕೆಯನ್ನು ಗಮನಿಸಬೇಕು. ಅವರ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲೂ ಅಷ್ಟೇ ಸಾಮಾಜೀಕರಣವು ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕ ಮಾಡುತ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬಿ, ಸಾಮಾಜೀಕರಣವು ಮಾನವ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿಸ್ತದೆ ಅಂತಕ್ಕಂಥದ್ದು. 2 ಮಾತ್ರ ಎ ಮತ್ತು ಬಿ ಸರಿ ಇರುವಂಥದ್ದು. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು ಮಾರ್ಕ್ಸ್ ವೆಬರ್. ಆನ್ಸರ್ ಬಿ. ಕೊಟ್ಟಿರುವ ಹೇಳಿಕೆಯನ್ನು ಓದಿ ಅವುಗಳಿಗೆ ಸಂಬಂಧಿಸಿದಂಥ ಸರಿಯಾದ ವ್ಯಕ್ತಿಯನ್ನು ಆರಿಸಿ ಅಂತ ಕೇಳಿದರೆ ದಿ ಹೋಲಿ ಫ್ಯಾಮಿಲಿ ಎಂಬ ಪುಸ್ತಕ ಬರೆದರು ಅಂದ ತಕ್ಷಣ ಗೊತ್ತಾಗುತ್ತೆ ನಮಗೆ ಕಾರ್ಲ್ ಮಾರ್ಕ್ಸ್ ಅಂತ. ಹೆಗಲ್ ಇವರ ಗುರುಗಳಾಗಿರ್ತಾರೆ. ಇವರು ವರ್ಗ ಸಂಘರ್ಷ ಸಿದ್ಧಾಂತದ ಸ್ಥಾಪಕರು ಕೂಡ ಆಗಿರ್ತಾರೆ. ಇವರು ಮೇ 5, 1818ರಲ್ಲಿ ಜನಿಸ್ತಾರೆ. ಬಾಲಕಾರ್ಮಿಕ ಪದ್ಧತಿಯು ಸಮಾಜದಲ್ಲಿ ಹೆಚ್ಚಾಗುತ್ತದೆ. ಬಾಲ್ಯ ವಿವಾಹ, ಮಕ್ಕಳ ಕಣಸಾಕೆಗಳು ಸಂಭವಿಸುತ್ತವೆ. ಇದು 99% ಯಾವಾಗಲೂ ಒಂದೇ ಆಗಿರ್ತೈತೆ ಆನ್ಸರು. ಎ ಮತ್ತು ಆರ್ ಸರಿ. ಎಗೆ ಆರ್ ಸರಿಯಾದ ವಿವರಣೆ ಆಗಿದೆ ಅಂತಕ್ಕಂಥದ್ದು. ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವಂತಹ ಬಂದರು ಸರಿಯಾದ ಗುಂಪು. ಪಶ್ಚಿಮ ತೀರದಲ್ಲಿ ಇರುವಂಥವು ಕಾಂಡ್ಲಾ, ಕೊಚ್ಚಿ, ಮರ್ಮಗೋವಾ, ಮುಂಬೈ. ನೆನ್ಪಿಡ್ಕೋಬೇಕು. ಪಶ್ಚಿಮ ಮೀನ್ಸ್ ಈ ದಿಕ್ಕಲ್ಲಿ ಬರುವಂಥವೇ. ಇದು ಪೂರ್ವಕ್ಕೆ ಬರುತ್ತೈತೆ. ಇವೆರಡು ನೆನ್ಪಿಡ್ಕೊಂಡ್ರೆ ನಾವು ಫೈಂಡ್ ಔಟ್ ಮಾಡ್ಬೋದು. ಪರ್ವತ ಕಾಡುಗಳಲ್ಲಿ ಕಂಡುಬರುವಂಥ ಸಸ್ಯವರ್ಗ. ಪರ್ವತ ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಕಂಡುಬರುವಂಥದ್ದು ಸಿಡಾರ್,
ಸ್ಟ್ರುಟ್ಸ್ ಚೆಸ್ಟ್ನಟ್ ಅಂತಕ್ಕಂಥದ್ದು ಆನ್ಸರ್ 2 ಆಗುವಂಥದ್ದು. ಸರಿಯಾದ ಹೊಂದಾಣಿಕೆ ಕೇಳಿದರೆ ಎಗೆ 3 ಹಿರಕುಡ್ ಮಹಾನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು, ಬಿಗೆ 4 ಸರ್ದಾರ್ ಸರೋವರ ಯೋಜನೆ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಅಣೆಕಟ್ಟು, ಬಾಕ್ರನಂಗಲ್ ಅಣೆಕಟ್ಟು ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು, ಲಿಂಗನಮುಖಿ ಅಣೆಕಟ್ಟನ್ನು ಕಟ್ಟಿರುವಂಥದ್ದು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು. ಆನ್ಸರ್ 3. ಚಹಾ ಬೆಳೆಗೆ ಹೆಚ್ಚು ಸೂಕ್ತವಾದ ಭೌಗೋಳಿಕ ಲಕ್ಷಣವನ್ನು ಹೊಂದಿರುವಂತಹ ರಾಜ್ಯಗಳ ಸರಿಯಾದ ಆಯ್ಕೆ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ. ಮೊದಲೆರಡು ಪದಗಳಿಗೆ ಒಂದು ಸಂಬಂಧವನ್ನು ಗುರುತಿಸಿ ಮೂರನೆಯ ಪದಕ್ಕೆ ಉತ್ತರವನ್ನು ಆರಿಸಿ ಅಂತ. ಕೆಂಪು ಮಣ್ಣು ನೀಸ್ ಶಿಲೆಯಿಂದ ಆಗಿದೆ, ಹಾಗಾದರೆ ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯಿಂದ ಆಗಿರುವಂಥದ್ದು. ಈ ಹೇಳಿಕೆಗಳನ್ನು ಓದಿ ಸರಿಯಾದನ್ನು ಗುರುತಿಸಿ ಅಂತ ಕೇಳಿದರೆ, ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಸಮಕೋನದಲ್ಲಿರುತ್ತಾನೆ. ಅಧಿಕ ಭರತ ಉಂಟಾಗುವಾಗ ಭೂಮಿ, ಚಂದ್ರ, ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುತ್ತವೆ. ಎ ಮತ್ತು ಬಿ ಎರಡೂ ಸರಿ ಇರುವಂಥದ್ದು. ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹದಲ್ಲಿ ಅಂದರೆ ಈ ಭಾಗದಲ್ಲಿ, ನಮ್ಮ ಭಾರತ ದೇಶಕ್ಕೆ ಬಂದರೆ ಈ ಭಾಗದಲ್ಲಿ ಅಥವಾ ಈ ಭಾಗದಲ್ಲಿ ಪ್ರವಾಹ ಸರಿಯಾದ ಅಂದರೆ ಇಲ್ಲಿ ಮೇಯ್ನ್ ಆಗುವಂಥದ್ದೇ ನಾರ್ಜಿನ್ ಪ್ರವಾಹ, ಲ್ಯಾಬ್ಡರ್ ಪ್ರವಾಹ, ಗಾಲ್ಫ್ ಸ್ಟ್ರೀಮ್ ಪ್ರವಾಹ. ಇವು ಯಾಕೆ ಇವನು ಕೇಳ್ತಾನೆ ಅಂದರೆ ಇಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಬೇಟೆ ಆಡ್ತಾರೆ ಮತ್ತು ಅತಿ ಹೆಚ್ಚು ಮೀನುಗಳು ವಾಸ ಇರುವಂಥದ್ದು. ಅದನ್ನು ಫಿಶಿಂಗ್ ಬ್ಯಾಂಕ್ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಈ ಕ್ವಶನನ್ನು ಕೇಳ್ತಾರೆ. ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳ ಸರಿಯಾದ ಗುಂಪು ಅಂತ ಕೇಳಿದರೆ ಸಿಂಧು, ನರ್ಮದಾ, ತಾಪಿ, ನೇತ್ರಾವತಿ. ಇದನ್ನು ತನೇಸಿ ಅಂತ ನೀವು ಒಂದು ಕೋಡ್ ಮಾಡಿ ಇಟ್ಕೋಬೇಕು. ತನೇಸಿ ಅಂತ ಕೋಡ್ ಮಾಡಿ ಇಟ್ಕೊಂಡ್ರೆ ಇವನ್ನ ನೆನ್ಪಿಡ್ಕೋಬೋದು. ಕೊಟ್ಟಿರುವಂಥ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸರಿ ಹೊಂದುವುದನ್ನು ಗುರುತಿಸಿ ಅಂತ ಕೇಳಿದರೆ, ವಾರ್ಜಿನಿಯಾವು ಈ ಬೆಳೆಯ ಒಂದು ತಳಿಯಾಗಿದೆ. ವಾರ್ಜಿನಿಯಾ ಅಂತಕ್ಕಂಥದ್ದು ಪೋರ್ಚುಗೀಸರು 17ನೇ ಶತಮಾನದಲ್ಲಿ ಈ ಬೆಳೆಯನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಈ ಬೆಳೆಯನ್ನು ಸಾಧಾರಣ ಮಳೆ, ಹೆಚ್ಚು ಉಷ್ಣಾಂಶವುಳ್ಳ ಮರಳು ಮಿಶ್ರಿತ ಮಣ್ಣಿನ ಪ್ರದೇಶದಲ್ಲಿ ಬೆಳೆಯಲಾಗ್ತದೆ. ಬೆಳಗಾವಿಯು ನಿಪ್ಪಣಿ ಅಂತ ಕೇಳಿದರೆ ನೋಡಿ, ಬೆಳಗಾವಿ ನಿಪ್ಪಣಿ ಅಂತ ಕೇಳಿದರೆ ಅದು ಮೇಯ್ನ್ ಪ್ರಸಿದ್ಧ ಇರುವಂಥದ್ದೇ ತಂಬಾಕು, ಹಂಗಾಗಿ ಹಾಕಿಬಿಡ್ಬೋದು. ಸ್ತರಭಂಗ ಮತ್ತು ಆಳ ಗಣಿಗಾರಿಕೆ ಇರುವಂಥದ್ದು ನಾವು ಸಂಭವಿಸುವಂಥದ್ದು ಯಾವುದಂದರೆ ಭೂಕಂಪ. ಸ್ತರಭಂಗ ಮತ್ತು ಆಳ ಗಣಿಗಾರಿಕೆಯಿಂದ ಸಂಭವಿಸುವಂಥದ್ದು ಭೂಕಂಪ ಆಗುತ್ತೆ. ಬೆಲೂಮ್ ಗುಹೆ ಸ್ವರೂಪವು ಇದರಿಂದ ನಿರ್ಮಾಣಗೊಂಡಿದೆ. ಇದು ಅಂತರ್ಜಾಲದ ಕಾರ್ಯದಿಂದ ನಿರ್ಮಾಣಗೊಂಡಿದೆ. ಓಜೋನ್ ಪದರವು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುವ ರೀತಿ ಯಾವುದಂದರೆ ಸೂರ್ಯನಿಂದ ಬರುವಂಥ ನೆರಳು ಕಿರಣಗಳನ್ನು ಹೀರಿಕೊಳ್ಳುತ್ತೆ. ಇಲ್ಲಿ ಛಾಯಾ ಭಗವತಿ ಜಲಪಾತ ಇರುವಂಥದ್ದು ಬೆಳಗಾವಿ. ಇರ್ಪು ಜಲಪಾತ ಇರುವಂಥದ್ದು ಕೊಡಗು. ಗೇರುಸೊಪ್ಪು ಜಲಪಾತ ಇರುವಂಥದ್ದು ಶಿವಮೊಗ್ಗ. ಉಂಚಳ್ಳಿ ಜಲಪಾತ ಇರುವಂಥದ್ದು ಉತ್ತರ ಕನ್ನಡ. ಉಂಚಳ್ಳಿ ಬಂದರೆ ಉತ್ತರ ಕನ್ನಡ ಆಗುವಂಥದ್ದು. ಇದಕ್ಕೆ ಆನ್ಸರ್ 2. ಅನಾಥ ವೃದ್ಧರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಈ ಯೋಜನೆ ಅಡಿಯಲ್ಲಿ ನೀಡಲಾಗ್ತದೆ. ಸಂಧ್ಯಾ ಸುರಕ್ಷಾ ಯೋಜನೆ. ತೆರಿಗೆಯೇತರ ವರಮಾನಕ್ಕೆ ಒಂದು ಉದಾಹರಣೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವಂಥ ಲಾಭ. ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಕೊಟ್ಟಿರುವಂಥ ಸೂತ್ರವನ್ನು ಗಮನಿಸಿ ಅದಕ್ಕೆ ಸರಿ ಒಂದು ಆಯ್ಕೆಯನ್ನು ಆರಿಸಿ ಅಂತ ಕೇಳಿದರೆ, ಮಿತಿಯ ಕೊರತೆ, ಬಡ್ಡಿ ಪಾವತಿ, ಪ್ರಾಥಮಿಕ ಕೊರತೆ ಬರುವಂಥದ್ದು. ಮಿತಿಯ ಕೊರತೆ, ಬಡ್ಡಿ ಪಾವತಿ ಎರಡೂ ಸರಿಯುವಂಥದ್ದು ಪ್ರಾಥಮಿಕ ಕೊರತೆ. ಶ್ರಮದ ಲಕ್ಷಣಕ್ಕೆ ಸಂಬಂಧಿಸಿದ ಸರಿಯಾದ ಆಯ್ಕೆ
ಶ್ರಮ ಅಂದರೆ ನಾವು ದುಡಿಮೆ ಮಾಡುವಂಥದ್ದು. ಶ್ರಮದ ವಲಸೆ ಪ್ರಮಾಣ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಸಿ, ಶ್ರಮವು ದಕ್ಷತೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಆನ್ಸರ್ 3. ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಮಾರ್ಚ್ 15. ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಕಿರಣ್ ಮಜುಮ್ದಾರ್ ಶಾ. ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1986. ಈ ಕೆಳಗಿನಲ್ಲಿ ಓದಬೇಕು, ಅದನ್ನು ಸರಿಯಾದನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಎ WTO ಮತ್ತು OPECಗಳ ಜಾಗತೀಕರಣದ ಪರಿಣಾಮವಾಗಿದೆ ಅಂತಕ್ಕಂಥದ್ದು ಸರಿ. ಡಿ, ಜಾಗತೀಕರಣವು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯ ಹುಡುಕಲು ಸಹಕರಿಸ್ತದೆ ಅಂತಕ್ಕಂಥದ್ದು. ಅಂದರೆ ಈ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಇದೆ. ನಿರ್ವಹಣೆ, ಇದು ಕೂಡ 10ನೇ ತರಗತಿಯ ಅಲ್ಲಿ ಬಂದಿರುವಂತಹ ಪದ. ಇದನ್ನೇ ಯಥಾರೀತಿ ಕೇಳಿದರೆ ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ನಿರ್ವಹಣೆ ಅಂತಕ್ಕಂಥದ್ದನ್ನು ಹೇಳಿರುವಂಥದ್ದು JL ಹೇನ್ಸ್. ಜಾಗೃತ ಜ್ವಾಲಾಮುಖಿಯ ಸೋಸುವಿಕೆಯ ಪರಿಣಾಮಕಾರಿಯಾಗಿ ಬೋಧಿಸಲು ಒಬ್ಬ ಶಿಕ್ಷಕರು ಬಳಸುವಂತಹ ಸಾಧನ ಕಾರ್ಯಾತ್ಮಕ ಮಾದರಿ. ಅಂದರೆ ಆ ಜ್ವಾಲಾಮುಖಿ ಹಿಂಗೆ ಸಿಡಿತಿರುವಂತಹ ಚಿತ್ರವನ್ನು ನಾವು ತೋರಿಸೋದನ್ನ ನಾವೇನಂತೀವಿ ಕಾರ್ಯಾತ್ಮಕ ಮಾದರಿ ಅಂತ ಕರಿತೀವಿ. ಮೌಲ್ಯಮಾಪನದ ಉದ್ದೇಶ ಏನೆಂದರೂ ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯಗಳನ್ನು ಪರೀಕ್ಷಿಸುವಂಥದ್ದು. ನಾಗರಿಕ ಪ್ರಜ್ಞೆಯನ್ನು ಬೋಧಿಸುವ ಸಮಾಜ ವಿಜ್ಞಾನ ವಿಷಯದ ಶಾಖೆ ನಾಗರಿಕ ಪ್ರಜ್ಞೆಯನ್ನು ಬೆಳೆಸುವಂಥದ್ದು ರಾಜ್ಯಶಾಸ್ತ್ರ. ನಾಗರಿಕ ಪ್ರಜ್ಞೆಯನ್ನು ಬೆಳೆಸುವಂಥದ್ದು ರಾಜ್ಯಶಾಸ್ತ್ರ. ಭೂಪ್ರದೇಶ, ಭೂಸ್ವರೂಪಗಳು ಬಗ್ಗೆ ಬೆಳೆಸುವಂಥದ್ದು ಭೂಗೋಳಶಾಸ್ತ್ರ. ಆರ್ಥಿಕತೆಯ ಬಗ್ಗೆ ಬೆಳೆಸುವಂಥದ್ದು ಅರ್ಥಶಾಸ್ತ್ರ. ನಿರ್ವಹಣೆ ಅಥವಾ ವ್ಯವಹಾರದ ಬಗ್ಗೆ ಮಾಹಿತಿ ನೀಡುವಂಥದ್ದು ವ್ಯವಹಾರ ಅಧ್ಯಯನ. ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಸಹಕಾರಿಯಾದದ್ದು ಯಾವುದಂದರೆ ಗ್ಲೋಬೆ. ಬೋಧನೆ ಎಂದರೆ ಕಲಿಕೆಗೆ ಪ್ರಚೋದನೆ, ಮಾರ್ಗದರ್ಶನ, ಪ್ರೋತ್ಸಾಹಿಸುವುದು ಎಂದು ಹೇಳಿದವರು ಬರ್ಟನ್. ನೆಕ್ಸ್ಟ್ ಇವು 30 ಪದಗಳಲ್ಲಿ ಉತ್ತರಿಸಿ ಅಂತೇಳಿ ವಿವರಣಾತ್ಮಕವಾಗಿ ಕೊಟ್ಟಿರುವಂತಹ 2022ರ ಪತ್ರಿಕೆ. ಪಿರಮಿಡ್ಗಳ ಬಗ್ಗೆ ಬರೆಯಿರಿ ಅಂತ ಕೇಳಿದರೆ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ, ಇದು 7th ಸ್ಟ್ಯಾಂಡರ್ಡ್ ಬುಕ್ಕು. ಗುಪ್ತರ ಸಾಹಿತ್ಯವನ್ನು ತಿಳಿದುಕೊಳ್ಳದಿರುವಂತಹ ಆಕಾರಗಳು, ಇದು ಕೂಡ 7th. ಶಂಕರಾಚಾರ್ಯರು ಬರುವಂಥದ್ದು ಕೂಡ 7ನೇ ತರಗತಿ. ನಾಲ್ವಡಿ ಕೃಷ್ಣರಾಜರು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರು ಎಂದು ಕರೆಯುತ್ತೇವೆ ಅಂತ ಸಮರ್ಥಿಸಿ, ಇದು ಕೂಡ 10ನೇ ತರಗತಿಯಲ್ಲಿ ಬರ್ತೈತೆ. ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವಂಥ ಮೂಲಭೂತ ಕರ್ತವ್ಯಗಳು 10ನೇ ತರಗತಿ. ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳ ಪಟ್ಟಿ 10ನೇ ತರಗತಿ. ಭಾರತವು ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ 10ನೇ ತರಗತಿ. ಭದ್ರತಾ ಸಮಿತಿಯ ಕಾರ್ಯಗಳು ಕೂಡ 10ನೇ ತರಗತಿ. ಸಮಾಜದ ವಿವಿಧ ಪ್ರಕಾರಗಳು, ಇದು 9ನೇ ತರಗತಿ. ಆಧುನಿಕ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಏಕೆ, ಇದು ಕೂಡ ಇರುವಂಥದ್ದು. ರೇಖಾಂಶ ಮತ್ತು ಕಾಲಮಾನದ ನಡುವಿನ ವಿಶ್ಲೇಷಿಸಿ ಅಂದರೆ 8ನೇ ತರಗತಿಯ ಪಠ್ಯಪುಸ್ತಕ. ಮಹಾ ಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತಂದರೆ ಇದು 6ನೇ ತರಗತಿ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಬರುವಂಥದ್ದು 10ನೇ ತರಗತಿ. ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇಳಿಜಾರುಗಳು ನಿತ್ಯ ಋತುರಣ ಅರಣ್ಯವನ್ನು ಹೊಂದಿದ್ದರೆ ಪೂರ್ವ ಇಳಿಜಾರು ಮಿಶ್ರ ಅರಣ್ಯಗಳಿಂದ ಕೂಡಿದೆ ಏಕೆ ಅಂತ ಕೇಳಿದರೆ ಇದು ಕೂಡ 7ನೇ ತರಗತಿಯಲ್ಲಿ ಬರುವಂಥದ್ದು. ಪಂಚಾಯತ್ ರಾಜ್ ವ್ಯವಸ್ಥೆ ಸಂಸ್ಥೆಗಳ ಲಕ್ಷಣ, ಇದು 8ನೇ ತರಗತಿ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಪಾತ್ರ 10ನೇ ತರಗತಿ. ಭಾರತದಲ್ಲಿ ಮಾನವನ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇದೆ, ಇದು 10ನೇ ತರಗತಿ. ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯಲು ಅನುಸರಿಸುವ ವಿವಿಧ ಹಂತಗಳು 9ನೇ ತರಗತಿ. ವ್ಯವಹಾರದಲ್ಲಿ ಲೆಕ್ಕ ಬರಹಗಳು 9ನೇ ತರಗತಿ. ನೆಕ್ಸ್ಟ್ 40 ಪದಗಳಲ್ಲಿ ಮೀರಿ ಅಸಹಕಾರ ಚಳವಳಿ ಸಂದರ್ಭ ಉಂಟಾದಂಥ ಪ್ರಮುಖ ಬೆಳವಣಿಗೆಗಳು 10ನೇ ತರಗತಿ. 1857ರ ದಂಗೆಗೆ ಆರ್ಥಿಕ ಕಾರಣಗಳು 10ನೇ ತರಗತಿ. ನೆಹರು ಅವರನ್ನು ನವಭಾರತ ಶಿಲ್ಪಿ 10ನೇ ತರಗತಿ. ಭಾರತ ಸಂವಿಧಾನ ಅಳವಡಿಸುವಂಥ ರಾಜ್ಯ ನೀತಿ ನಿರ್ದೇಶನಾತ್ಮಕ ತತ್ವಗಳು 10ನೇ ತರಗತಿ. ರಾಜ್ಯಪಾಲರು ಅರ್ಹತೆ ಅಧಿಕಾರ 10ನೇ ತರಗತಿ. ಅಸ್ಪೃಶ್ಯ ನಿರ್ವಹಣೆಗೆ ಶಾಸನಾತ್ಮಕ ಕ್ರಮಗಳು 10ನೇ ತರಗತಿ. ಭಾರತ ನಿರುದ್ಯೋಗಕ್ಕೆ ಕಾರಣವಾಗುವಂಥ ಪರಿಣಾಮಗಳನ್ನು 10ನೇ ತರಗತಿ. ವಿಶ್ವ ವ್ಯಾಪಾರ ಸಂಘಟನೆ ಗುರಿಗಳು 9ನೇ ತರಗತಿ. ಭಾರತದ ಭವಿಷ್ಯದಲ್ಲಿ ಅಸಾಂಪ್ರದಾಯಿಕ ಇಂಧನ ಮೂಲಗಳನ್ನು ಅವಲಂಬಿಸಿರುವಂಥದ್ದು, ಇದು 8ನೇ ತರಗತಿ. ಭಾರತದಲ್ಲಿರುವಂಥ ವಿವಿಧ ಕೃಷಿ ವಿಧಾನಗಳನ್ನು ತಿಳಿಸಿ
ಇದು ಕೂಡ 8ನೇ ತರಗತಿ. ಇವೆಲ್ಲವೂ ಕೂಡ 6, 7, 8, 9, 10ನೇ ತರಗತಿಯ ನಮ್ಮ DSRT ಪಠ್ಯಪುಸ್ತಕಗಳನ್ನ ನೀವು ಅಧ್ಯಯನ ಮಾಡಿದರೆ ಮಾತ್ರ ಇವಕ್ಕೆಲ್ಲವಕ್ಕೂ ಅಕ್ಯುರೇಟ್ ಆನ್ಸರನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.